ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ಕಂಪ್ಲೀಟ್ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಬೃಹತ್ ಗಾತ್ರದ ವನಮರಗಳು ತೆರವುಗೊಳಿಸಲು ಅರಣ್ಯ ಇಲಾಖೆಗೆ ಎಷ್ಟೇ ಮನವಿ ಮಾಡಿದ್ರು ಡೋಂಟ್ ಕೇರ್. ಜೀವ ಭಯದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು. ಕುಡಿದ ಮತ್ತಿನಲ್ಲಿ ಪುಡಿ ರೌಡಿಗಳ ಆಟಾಟೋಪ. ರಿಂಗ್ ರಸ್ತೆಯಲ್ಲಿ ವಾಹನ ತಡೆದು ಕಿರಿಕ್. ಪುಂಡರ ಹಾವಳಿಗೆ ಕಡಿವಾಣ ಹಾಕದ ಪೊಲೀಸ್ ಇಲಾಖೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಮಲೆನಾಡು ಭಾಗದಲ್ಲಿ ಮುಂದುವರೆದ ಮುಂಗಾರು. ಹೇಮಾವತಿ ಜಲಾಶಯ ಭರ್ತಿಗೆ ಅಷ್ಟೇ ಬಾಕಿ. ಜಲಾಶಯ ವೀಕ್ಷಣೆಗೆ ಹರಿದು ಬರುತ್ತಿರುವ ಪ್ರವಾಸಿಗರು. ಅರಣ್ಯ ಇಲಾಖೆ ನಿರ್ಲಕ್ಷ್ಯ. ಬುಡ ಸಮೇತ ನೆಲ ಕಚ್ಚಿದ ರಸ್ತೆ ಬದಿಯ ಬೃಹತ್ ಗಾತ್ರದ ಮರ. ಸಂಪೂರ್ಣ ಕುಸಿದ ಮನೆ ಮೇಲ್ಛಾವಣಿ ವೃದ್ಧೆ ಪಾರು. ಬೆಳ್ಳಂಬಳಿಗೆ ನೂತನ ಜಿಲ್ಲಾಧಿಕಾರಿಗಳಿಂದ ಸಿಟಿ ರೌಂಡ್ಸ್. ವ್ಯಾಪಾರಸ್ಥರ ಸಮಸ್ಯೆ ಆಲಿಸಿದ ಡಿಸಿ ಲತಾ ಕುಮಾರಿ. ಸಮಸ್ಯೆ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚನೆ. ಮಲೆನಾಡು ಭಾಗದಲ್ಲಿ ನಿಲ್ಲದ ಮಾನವ ಪ್ರಾಣಿಗಳ ನಡುವಿನ ಸಂಘರ್ಷ. ಆಡು ಮೇಕೆಗಳು ಮೇಯುತ್ತಿದ್ದಾಗ ಚಿರತೆ ದಾಳಿ. ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಪರಿಶಿಷ್ಟ ಜಾತಿ ಕುಟುಂಬದವರಿಗೆ ಸಮೀಕ್ಷಾ ಅವಧಿ ವಿಸ್ತರಣೆ. ಜೂನ್ 30ರವರೆಗೆ ನಾಗರಿಕ ಸೇವಾ ಕೇಂದ್ರ ಅಥವಾ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ. ವಾರ್ತೆಗಳ ವಿವರ. ಹಾಸನ ನಗರದ ಆಕಾಶವಾಣಿ ಪಕ್ಕದಲ್ಲಿ ಇರತಕ್ಕಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಶ್ರೀ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯ ವಿದ್ಯಾರ್ಥಿನಿಯರ ವೃತ್ತಿಪರ ಹಾಸ್ಟೆಲ್ ಏನಿದೆ, ಈ ಹಾಸ್ಟೆಲ್ಗೆ ಹೊಂದಿಕೊಂಡಂತೆ ಬೃಹತ್ ಗಾತ್ರದ 2 ವನ ಮರಗಳಿದ್ದಾವೆ. ಈ ಮರಗಳು ಈಗಾಗಲೇ ಹಾಸ್ಟೆಲ್ನ ಒಂದು ಬದಿಗೆ ವಾಲಿಕೊಂಡಿದ್ದು ಕಾಂಪೌಂಡ್ ಆಲ್ರೆಡಿ ಬಿರುಕು ಬಿಟ್ಟಿದೆ. ಹೀಗಾಗಿ ಕಾಂಪೌಂಡ್ ಬಿರುಕು ಬಿಡುವ ಮುಂಚೆಯೇ ಸಂಬಂಧಪಟ್ಟ ಹಾಸ್ಟೆಲ್ನ ವಾರ್ಡನ್, ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಸನ ಇವರುಗಳಿಗೆ ಯಾರಿಗೂ ಮನವಿ ಸಲ್ಲಿಸಿದ್ದಾರೆ. 2 ರಿಂದ 3 ಬಾರಿ ವನ ಮರಗಳನ್ನ ತೆರವುಗೊಳಿಸಬೇಕು. ಹಾಸ್ಟೆಲ್ನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಜೀವ ರಕ್ಷಣೆಗೋಸ್ಕರ ನಾವು ಇದನ್ನ ತೆರವುಗೊಳಿಸಬೇಕು ಅಂತ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಹಾಸ್ಟೆಲ್ ವಾರ್ಡನ ಮನವಿಯ ಮೇರೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಅಂಡ್ ಹಾಸನದ ಶಾಸಕರಿಗೂ ಕೂಡ ಇದನ್ನ ಅವರ ಗಮನಕ್ಕೆ ತರಲಾಗಿದೆಯಂತೆ. ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಕೂಡ ಖುದ್ದು ಕರೆ ಮಾಡಿ ಅರಣ್ಯ ಇಲಾಖೆ ಅವರಿಗೆ 2 ಮರಗಳು ಏನು ಬೃಹತ್ ಗಾತ್ರದ ವನ ಮರಗಳಿದ್ದಾವೆ, ಇದರಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ಅದನ್ನ ತೆರವುಗೊಳಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆದ್ರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾಕೋ ಡೋಂಟ್ ಕೇರ್ ಅಂತ ಇದ್ದಾರಂತೆ. ಇನ್ನು ಇಲ್ಲಿ ಸಾಕಷ್ಟು ವೃತ್ತಿಪರ ವಿದ್ಯಾರ್ಥಿಗಳು ಇಲ್ಲಿ ಹಾಸ್ಟೆಲ್ ನಲ್ಲಿ ಸ್ಟೇ ಮಾಡಿರ್ತಕ್ಕಂಥದ್ದು, ಅವ್ರು ಅಲ್ಲೇ ಬಟ್ಟೆ ಒಗಿತಾರಂತೆ. ಲೈಬ್ರರಿ ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಕಾರಣಗಳಿಗೆ ಇಲ್ಲಿ ಓಡಾಡ್ತಾ ಇರ್ತಾರೆ. ಮಳೆಗಾಲ ಆಗಿರ್ತಕ್ಕಂಥದ್ದು, ಗಾಳಿ ಬೀಸ್ತಾ ಇರುತ್ತೆ. ಒಂದು ವೇಳೆ ಏನಾದ್ರೂ ಆ ಮರ ಬುಡ ಸಮೇತವಾಗಿ ಬಿದ್ದು ಬಿಟ್ರೆ ಸಾಕಷ್ಟು ವಿದ್ಯಾರ್ಥಿಗಳ ಜೀವಕ್ಕೆ ಹಾನಿ ಆಗುವ ಸಾಧ್ಯತೆ ಇದೆ. ಹೀಗಾಗಿ ವನ ಮರಗಳ್ರಿ, ಏನು ಇದ್ರು ತ್ಯಾಗ ಬೀಟೆ ಗಂಧ ಮರಗಳಲ್ಲ, ವನ ಮರಗಳು. ಹಾಗಾಗಿ ಅವನ್ನ ತೆರವುಗೊಳಿಸಬೇಕು ಮುಂಜಾಗ್ರತಾ ಕ್ರಮವಾಗಿ ಅಂತ ಎಷ್ಟೇ ಮನವಿ ಮಾಡಿದ್ರು ಕೂಡ ಅರಣ್ಯ ಇಲಾಖೆಯವರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ವಂತೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸುದ್ದಿ ನೋಡಿದ ಮೇಲಾದ್ರೂ ಆ ವಿದ್ಯಾರ್ಥಿಗಳ ಅಳನ್ನ ಕೇಳಿ ಅವೆರಡು ಬೃಹತ್ ಮರಗಳೇನಿದ್ದಾವೆ ಅವಘಡ ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಳ್ಳಿ. ಅವಘಡ ಸಂಭವಿಸಿದ ನಂತರ ಬಾಯಿ ಬಡ್ಕೊಳ್ಳೋದ್ರ ಮೊದಲು ಈಗಲೇ ಒಂದಿಷ್ಟು ತಲೆಯಲ್ಲಿ ಕನಿಷ್ಠ ಜ್ಞಾನ ಇಟ್ಕೊಂಡು, ಅಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೂ ಕೂಡ 2 ಮರ ತೆರವುಗೊಳಿಸಕ್ ಆಗ್ತಾ ಇಲ್ಲ ನಿಮ್ ಕೈಲಿ ಅನ್ನೋದಾದ್ರೆ ಸ್ಥಳೀಯ ಶಾಸಕರು ಹೇಳಿದರೂ ಕೂಡ, ಅಂಡ್ ಒಂದ್ ಪಾರ್ಟ್ ಸ್ಥಳೀಯ ಶಾಸಕರು ಹೇಳಿದ್ರು ಮಾಡಿಲ್ಲ ಅನ್ನೋದು, ಇನ್ನೊಂದು ಮಾಡ್ಸಕ್ ಆಗ್ತಾ ಇಲ್ವಲ್ಲ ಸ್ಥಳೀಯ ಶಾಸಕರ ಕೈಲಿ ಅನ್ನೋದು ಇನ್ನೊಂದು ಪಾಯಿಂಟ್. ಯಾಕೆ ಮಾಡ್ತಾ ಇಲ್ಲ ಅಧಿಕಾರಿಗಳು? ಸ್ಥಳೀಯ ಶಾಸಕರು ಹೇಳಿದ್ರು ಯಾಕ್ರಿ ಮಾಡೋದಿಲ್ಲ? ಇಲಾಖೆಯವರೇ ಮನವಿ ಪತ್ರ ಕೊಡ್ತಾ ಇಲ್ವಾ? ಸ್ಥಳೀಯ ಶಾಸಕರು ಕಟ್ಟುನಿಟ್ಟಾಗಿ ಸೂಚನೆ ಕೊಡಬೇಕು. ಯಾಕೆ ತೆರವುಗೊಳಿಸೋದಿಲ್ಲ, ಬಂದು ನಿಂತ್ಕೊಂಡು ತೆರವುಗೊಳಿಸ್ಬೇಕು ನೀನೀಗ ಅಂತ ಆರ್ಡರ್ ಮಾಡಬೇಕು. ಇನ್ನಾದ್ರೂ ಸಂಬಂಧಪಟ್ಟವ್ರು ಎಚ್ಚೆತ್ಕೊಂಡು, ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಏನ್ ಮಾತಾಡಿದ್ರು ನೋಡಿ. ನನ್ನ ಹೆಸರು ಗಂಧರ್ವ ಅಂತ, ಇದೇ ಹಾಸ್ಟೆಲಲ್ಲಿ ಇರೋದು. ಈಗ ಅರಣ್ಯ ಇಲಾಖೆಗೆ ನಮ್ಮ ವಾರ್ಡನ್ ಸರ್ ಕಡೆಯಿಂದ ಲೆಟ್ರ್ ಕೊಟ್ಟಿದ್ದೀವಿ. ಈಗ ಮರ ತುಂಬ ಹಾಸ್ಟೆಲ್ ಕಡೆ ಬಾಗಿದೆ. ಪರಿಸ್ಥಿತಿ ಹೆಂಗಿದೆ ಅಂದರೆ ಮರ ತುಂಬ ಹಾಸ್ಟೆಲ್ ಕಡೆ ಬಾಗಿರೋದ್ರಿಂದ ಗಾಳಿ ಬಂದರೆ ಬೀಳುತ್ತೇನೋ ಆ ರೀತಿ ಇದೆ. ಆದರೂ ಅರಣ್ಯ ಇಲಾಖೆಯವರು ಇದನ್ನು ಎಚ್ಚೆತ್ಕೊಂತಿಲ್ಲ. ಮರನ ಬೇಗ ಕಡಿಸ್ಕೊಡ್ಬೇಕು. ರೂಮ್ ಸೈಡು ಒಂದು ಲೈಬ್ರರಿ ಸೈಡ್ ಹುಡುಗರೆಲ್ಲ ಓದ್ತಿರ್ತಾರೆ. ಮರ ಭಾರಿ ಗಾತ್ರದ್ದು ಇರೋದ್ರಿಂದ ಭಾಳ ಸಮಸ್ಯೆ ಆಗುತ್ತೆ. ಇದರಿಂದ ಬೇಗ ಎಚ್ಚೆತ್ಕೊಂಡು, ಗಾಳಿ ಮಳೆ ಸಿಕ್ಕಾಪಟ್ಟೆ ಇದೆ, ಹಾಗಾಗಿ ಬೇಗ ಅರಣ್ಯ ಇಲಾಖೆಯವರು ಆ ಮರನ ಕಡಿಸ್ಕೊಡ್ಬೇಕು ಅಂತ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊಳ್ತೀನಿ. ನಾವು ಇಲ್ಲಿ ಮೇನ್ ಬಿಲ್ಡಿಂಗ್ 2ನ ವಿದ್ಯಾರ್ಥಿಗಳು, ಹಾಸ್ಟೆಲ್ನ ವಿದ್ಯಾರ್ಥಿಗಳು, ಅಲ್ಲಿ ಸೂಕ್ಷ್ಮವಾದ ಮರ ಇರೋದ್ರಿಂದ ಅದು
ಯಾವಾಗ ಬೇಕಾದರೂ ಗಾಳಿಗೆ ಬೀಳ್ಬೋದು. ಅದ್ರ ಜೊತೆಗೆ ತುಂಬ ಎಲೆಗಳು ಉದುರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವಾಗ ಬೇಕಾದ್ರೆ ಸೂಕ್ಷ್ಮ ಕೊಂಬೆಗಳು ಬಿದ್ದುಬಿಟ್ಟು ಸಮಸ್ಯೆ ಆಗ್ಬೋದು. ಮತ್ತು ಅಲ್ಲಿಗೆ ಹೆಚ್ಚುವರಿ ಬಿಲ್ಡಿಂಗ್ ಆಗ್ತಾಯಿದೆ, ಅದಕ್ಕೂ ಸಮೇತ ತುಂಬ ತೊಂದರೆ ಆಗಿದೆ. ಸೊ ಹಂಗಾಗಿ ಅದನ್ನು ಅರಣ್ಯ ಇಲಾಖೆಗಳಿಗೆ ಲೆಟ್ರ್ ಬರೆದಿದ್ದೀವಿ. ಆದರೂ ಅವರು ಆ ಮನವಿನ ನೋಡಿಬಿಟ್ಟು ಆದರೂ ಇನ್ನೂ ಬಂದು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಸೊ ಆದಷ್ಟು ಬೇಗ ಇದನ್ನು ಇಲ್ಲಿನ ಮಾನ್ಯ MLA ಸಾಹೇಬರು ಮತ್ತು ಇನ್ನಿತರ ಹೈಯರ್ ಅಧಿಕಾರಿಗಳು ಬಂದು ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಿಬಿಟ್ಟು ಅದ್ರ ಕ್ರಮ ತಗೋಬೇಕು ಕೇಳ್ಕೊಳ್ತೀವಿ. ಇನ್ನು ಕುಡಿದ ಮತ್ತಿನಲ್ಲಿ ಪುಡಿ ರೌಡಿಗಳ ಗ್ಯಾಂಗ್ ಒಂದು ಕೆಲ ಕಾಲ ರಸ್ತೆ ಮಧ್ಯೆ ನಿಂತು ವಾಹನಗಳನ್ನ ಅಡ್ಡಗಟ್ಟಿ ಕಿರಿಕಿರಿ ಉಂಟು ಮಾಡಿರುವ ಘಟನೆ ಹಾಸನ ನಗರದ ರಿಂಗ್ ರಸ್ತೆಯಲ್ಲಿ ಸೋಮವಾರ ರಾತ್ರಿ ನಡೆದಿದೆ. ರಸ್ತೆಯಲ್ಲಿ ತೂರಾಡುತ್ತಾ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡಿದ ಪುಂಡಾಟ ನಡೆದಿದ್ದಾರೆ. ಪುಡಿ ರೌಡಿಗಳಿಗೆ ಹೆದರಿದ ವಾಹನ ಸವಾರರು ಕೆಲ ಕಾಲ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿಕೊಂಡು ನಿಂತಿದ್ದಾರೆ. ಇದಾದ್ಮೇಲೆ ದಾರಿ ಬಿಡುವಂತೆ ಹಾರನ್ ಮಾಡಿದ ಕಾಲು ಚಾಲಕರಿಗೆ ಪುಡಿ ರೌಡಿಗಳು ಆವಾಜ್ ಕೂಡ ಹಾಕಿದ್ದಾರೆ. ಪುಂಡರ ಹುಚ್ಚಾಟವನ್ನು ಸ್ಥಳೀಯದಲ್ಲಿದ್ದವರು ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ. ಪುಂಡರಿಗೆ ಕಡಿವಾಣ ಹಾಕದ ಪೊಲೀಸ್ ಇಲಾಖೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನೀವೆಷ್ಟೇ ಸಾರ್ವಜನಿಕರು ಬಡ್ಕೊಂಡ್ರು ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲೇನೋ ಅರಣ್ಯ ಇಲಾಖೆ ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿದ್ರು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ಕೊಂಡು ಕೂತಿದ್ದಾರಲ್ಲ, ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳದ್ದು ಅದೇ ಕತೆ. ನೀವೆಷ್ಟೇ ಹೇಳಿ ಎಷ್ಟೇ ಬಡ್ಕಳಿ, ರಾಜ್ಯ ಸರ್ಕಾರ ಅವ್ರಿಗೆ ಆಲ್ರೆಡಿ ಚಿನ್ನದ ಪದಕ ಕೊಟ್ಟು ಬಿಟ್ಟಿದೆ. ಚಿನ್ನದ ಪದಕ ಪಡೆದು ಇರುವ ಗರಿಯಲ್ಲಿ ಪಾಪ ಅವರು ಓಡಾಡ್ತಾ ಇದ್ದಾರೆ ಅಮ್ಲಲ್ಲಿ ತೆರಾಡ್ಕೊಂಡು. ಹಂಗಾಗಿ ಪುಡಿ ರೌಡಿಗಳ ಅವಳಿ, ಮತ್ತೊಂದು ಇನ್ನೊಂದು ದಂಧೆ, ಇಸ್ಪೀಟು, ಕ್ರೈಮು, ಕೊಲೆ, ಸುಲಿಗೆ ಏನ್ ಹೇಳಿದ್ರು ಅವ್ರು ಮಾತ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಇಲ್ಲಿ ಹುಚ್ಚಾಟ ಆಡೋರು ಹುಚ್ಚಾಟ ಆಡ್ಕೊಂಡೇ ಇರ್ತಾರೆ. ಅವ್ನು ಏನೇನ್ ಮಾಡಿದ ನೋಡ್ರಪ್ಪ ಅಲ್ಲಿ. ಆರಾಮ್ ಮಾಡ್ಬೇಡ ಅಂತ ಯಾರಿಗೂ. ಇವನೇ ಯಾಕೆ ಹೋಯ್ತಲ್ಲ, ಇವನೇನಾರು ಗುಡ್ಸುತ್ತಾ, ಇವನೇನಾರು ಟಚ್ ಮಾಡೋದ್ನ ಅಂತ ಮಸ್ಲಿ. ಇವನ್ ಯಾರ ಟಚ್ ಮಾಡೋದ್ನ ಅಂತ. ತೆಗ್ದ ಗಾಡಿಯಾ ಇವನ್ ಯಾವನಲ್ಲ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಹಾಗೂ ಸಕಲೇಶಪುರ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರತಕ್ಕಂಥ ಕಾರಣ ಹೇಮಾವತಿ ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಜಲಾಶಯ ಭರ್ತಿಗೆ ಇನ್ನು ಕೇವಲ 6 ಅಡಿ ಮಾತ್ರ ಬಾಕಿ ಇದೆ. ಜಲಾಶಯದ ಗರಿಷ್ಠ ಮಟ್ಟ 2922 ಅಡಿಗಳಿದ್ದು, ಮಂಗಳವಾರ 2915.58 ಅಡಿಗಳಷ್ಟು ನೀರಿನ ಸಂಗ್ರಹವಿದೆ. ಜಲಾಶಯಕ್ಕೆ 9496 ಕ್ಯೂಸೆಕ್ಸ್ ನೀರಿನ ಒಳಹರಿವಿದ್ದು, ಮುಂಜಾಗ್ರತಾ ಕ್ರಮವಾಗಿ 6 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗಳಿಗೆ 4700 ಕ್ಯೂಸೆಕ್ಸ್ ನೀರನ್ನ ಬಿಡಲಾಗ್ತಾ ಇದೆ. ಸದ್ಯ ಕ್ರಸ್ಟ್ ಗೇಟ್ ತೆರೆದ ಹಿನ್ನೆಲೆಯಲ್ಲಿ ಜಲಾಶಯದತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಉಕ್ಕಿ ಹರಿಯುತ್ತಿರುವ ನೀರನ್ನ ನೋಡಿ ಫೋನಲ್ಲಿ ಫೋಟೋ ಗಿಟೋ ತಗೊಂಡು ಖುಷಿ ಪಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ರಸ್ತೆ ಬದಿಯ ಬೃಹತ್ ಗಾತ್ರದ ಮರ ಬುಡ ಸಮೇತವಾಗಿ ಬಿದ್ದ ಪರಿಣಾಮ ರಸ್ತೆ ಪಕ್ಕದಲ್ಲಿದ್ದ ಮನೆಯ ಮೇಲ್ಛಾವಣಿ ಜಖಂಗೊಂಡಿರುವ ಘಟನೆ ಆಲೂರು ತಾಲೂಕಿನ ಶಿರಗಾವರದಲ್ಲಿ ಮಂಗಳವಾರ ನಡೆದಿದೆ. ಶಿರಗಾವರ ಗ್ರಾಮದ ಲಕ್ಷ್ಮಣ್ ಗೂಡ ಎಂಬುವರಿಗೆ ಸೇರಿದ ಮನೆಯ ಮೇಲೆ ಮರ ಬಿದ್ದಿರತಕ್ಕಂಥದ್ದು. ಮರ ಬಿದ್ದ ರಭಸಕ್ಕೆ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ನೆಲಕಚ್ಚಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದ್ದು, ಮನೆಯಲ್ಲಿದ್ದ ಕಾರು ಜಖಂಗೊಂಡಿದೆ. ಕೋಳಿಗಳು ಸಾವನ್ನಪ್ಪಿದ್ದಾವೆ. ಸದ್ಯ ಮನೆಯ ಒಳಗೆ ಮಲಗಿದ್ದಂತಹ 100 ವರ್ಷದ ವೃದ್ಧೆಯೊಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಗ್ಲೇ ಹೇಳಿದ್ವಲ್ಲ, ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಒನ್ಸ್ ಅಗೈನ್. ಆಲೂರಲ್ಲಿ ಆಗಿರ್ತಕ್ಕಂಥ ಘಟನೆ ಹಾಸನದ ಹಾಸ್ಟೆಲ್ ಅಲ್ಲಿ ಆಗಬಾರ್ದು. ಅರಣ್ಯ ಇಲಾಖೆಯವರು ಎಚ್ಚೆತ್ಕೋಬೇಕು, ಇಲ್ಲ ಅಂತಂದ್ರೆ ಹಿಂಗಾಗುತ್ತೆ ಕತೆ. ಇದೊಂದು ಅಣ್ಣ ಅದೊಂದು ಅಲ್ಲ ಇರುತ್ತೆ.
ಹಾಸನದ ನೂತನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಇಂದು ಬೆಳಿಗ್ಗೆ ಸಿಟಿ ರೌಂಡ್ಸ್ ಅನ್ನ ನಡೆಸಿದ್ದಾರೆ. ಮಂಗಳವಾರ ಸಂತೆ ದಿನವಾದ ಇಂದು ನಗರದ ವಿವಿಧ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿ ಜನರ ಹಾಗೂ ವ್ಯಾಪಾರಸ್ಥರ ಸಮಸ್ಯೆಯನ್ನು ಆಲಿಸಿದ್ದರಲ್ಲದೆ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲೇ ಇದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಮಾರುತಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು. ಹಾಸನದ ಬಗ್ಗೆ ನೂತನ ಜಿಲ್ಲಾಧಿಕಾರಿಗಳಿದ್ದಾರೆ. ಹಾಸನ ನಗರವನ್ನು ಒಂದಿಷ್ಟು ಅಧ್ಯಯನ ಮಾಡಬೇಕಾಗಿದೆ, ಹಾಸನ ನಗರದ ಬಗ್ಗೆ ಒಂದಿಷ್ಟು ತಿಳ್ಕೊಬೇಕಾಗಿದೆ. ಹೀಗಾಗಿ ಬೆಳ್ಳಂಬೆಳಗ್ಗೆ ರೌಂಡ್ಸ್ ಹೋಗಿದ್ದಾರೆ, ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ, ಅಧಿಕಾರಿಗಳಿಗೆ ಪರಿಹಾರ ಕಲ್ಪಿಸುವಂತೆಯೂ ಹೇಳಿದ್ದಾರೆ. ಅಂಡ್ ಇದಾದ ಮೇಲೆ ಅಧಿಕಾರಿಗಳು ಪರಿಹಾರವನ್ನು ಕಲ್ಪಿಸ್ತಾರಾ ಅನ್ನೋದು ಇಲ್ಲಿಯ ಪ್ರಶ್ನೆ. ಒಂದು ವೇಳೆ ಕಲ್ಪಿಸಿದ್ರೆ ಬಹಳ ಒಳ್ಳೆಯದು. ಆಡು ಮೇಕೆಗಳು ಮೇಯುತ್ತಿದ್ದಾಗ ಚಿರತೆ ದಾಳಿ ಮಾಡಿ 4 ಆಡು ಮೇಕೆಗಳನ್ನ ತಿಂದು ಹಾಕ್ಬಿಟ್ಟಿದೆ. ಆಲೂರು ತಾಲೂಕಿನ ಹೊಸಗದ್ದೆ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಗ್ರಾಮದ ಅರುಣ್ ಎಂಬುವವರು ಸಾಕಿದ್ದ ಆಡು ಮೇಕೆಗಳು ಇದೀಗ ಚಿರತೆಗೆ ಆಹುತಿಯಾಗಿ ಹೋಗಿದ್ದಾವೆ. ಆಡು ಮೇಕೆಗಳನ್ನ ಮೇಯಲು ಬಿಟ್ಟಿದ್ದಾಗ ಏಕಾಏಕಿ ದಾಳಿ ಮಾಡಿರೋ ಚಿರತೆ 4 ಆಡು ಮೇಕೆಗಳನ್ನ ತಿಂದು ಹಾಕೋಗ್ಬಿಟ್ಟಿದೆ. ಚಿರತೆ ದಾಳಿಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೂ ಚಿರತೆ ಹಗಲು ರಾತ್ರಿ ವೇಳೆ ದಾಳಿ ಮಾಡ್ತಿರೋದು ಆತಂಕವನ್ನ ಸಹಜವಾಗಿ ಹೆಚ್ಚಿಸಿರುತ್ತೆ. ಪರಿಶಿಷ್ಟ ಜಾತಿ ಕುಟುಂಬದವರಿಗೆ ಅಂತಿಮ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಸಮೀಕ್ಷೆ ದಿನಾಂಕವನ್ನ ಜೂನ್ 23ರಿಂದ ಜೂನ್ 30ರವರೆಗೆ ವಿಸ್ತರಿಸಲಾಗಿದೆ ಅಂತ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೂತ್ಪೀರ್ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥ ಅವರು ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ಮಾಹಿತಿ ಪಡೆದು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಬಗ್ಗೆ ವರದಿ ಸಲ್ಲಿಸಲು ಜಾತಿವಾರಿ ಸಮೀಕ್ಷೆ ಕಾರ್ಯ ನಡೆಸಲಾಗ್ತಾ ಇದೆ. ಸಮೀಕ್ಷೆಯಲ್ಲಿ ಭಾಗವಹಿಸದೇ ಇರುವ ಪರಿಶಿಷ್ಟ ಜಾತಿ ಕುಟುಂಬದವರಿಗೆ ಅಂತಿಮ ಅವಕಾಶವನ್ನು ಕಲ್ಪಿಸಲಾಗಿದ್ದು ನಾಗರಿಕ ಸೇವಾ ಕೇಂದ್ರಗಳಾದ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಆನ್ಲೈನ್ ಮೂಲಕವೂ ಕೂಡ ನೋಂದಣಿಗೆ ಅವಕಾಶ ನೀಡಲಾಗಿದೆ. ಯಾರು ಇಲ್ಲಿವರೆಗೂ ನೋಂದಣಿ ಮಾಡ್ಕೊಂಡಿಲ್ಲ ಅವರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ನಾನು ದೂತ್ಪೀರ್, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಹಾಸನ ಜಿಲ್ಲೆ. ಈಗಾಗಲೇ ಮೇ 5ನೇ ತಾರೀಕಿಂದ ಪರಿಶಿಷ್ಟ ಜಾತಿಯ ಸಮೀಕ್ಷೆ ಬಗ್ಗೆ ಎಲ್ಲ ಸಮೀಕ್ಷೆದಾರರು ಮನೆ ಸಮೀಕ್ಷೆಯನ್ನು ಈಗಾಗಲೇ ಕೈಗೊಂಡು ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಮತ್ತು ಇತರ ದತ್ತಾಂಶಗಳ ಸಂಗ್ರಹಣೆಯನ್ನು ಈಗಾಗಲೇ ಮಾಡಿದ್ದಾರೆ. ಆದರೂ ಇನ್ನೂ ಯಾರು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದೇ ಇರುವಂತಹ ಪರಿಶಿಷ್ಟ ಜಾತಿ ಕುಟುಂಬಗಳು ಮತ್ತು ಸದಸ್ಯರು ಹಾಸನ ಜಿಲ್ಲೆಯಾದ್ಯಂತ 209 ಗ್ರಾಮ 1 ಸೇವಾ ಕೇಂದ್ರಗಳ ಮೂಲಕ ತಮ್ಮ ಒಂದು ವಿವರವನ್ನು ಮತ್ತು ಜಾತಿಯನ್ನು ನಮೂದು ಮಾಡಿಕೊಳ್ಳುವ ಮೂಲಕ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಎಲ್ಲ ಒಂದು ಸಾರ್ವಜನಿಕ ಬಂಧುಗಳಿಗೆ ಈ ಮೂಲಕ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಮನವಿ ಮಾಡಿಕೊಳ್ಳುತ್ತೇನೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಬೃಹತ್ ಗಾತ್ರದ ವನಮರಗಳು ತೆರವುಗೊಳಿಸಲು ಅರಣ್ಯ ಇಲಾಖೆಗೆ ಎಷ್ಟೇ ಮನವಿ ಮಾಡಿದ್ರು ಡೋಂಟ್ ಕೇರ್. ಜೀವ ಭಯದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು. ಕುಡಿದ ಮತ್ತಿನಲ್ಲಿ ಪುಡಿರೌಡಿಗಳ ಆಟಾಟೋಪ. ರಿಂಗ್ ರಸ್ತೆಯಲ್ಲಿ ವಾಹನ ತಡೆದು ಕಿರಿಕ್. ಪುಂಡರ ಹಾವಳಿಗೆ ಕಡಿವಾಣ ಹಾಕದ ಪೊಲೀಸ್ ಇಲಾಖೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಮಲೆನಾಡು ಭಾಗದಲ್ಲಿ ಮುಂದುವರೆದ ಮುಂಗಾರು. ಹೇಮಾವತಿ ಜಲಾಶಯ ಭರ್ತಿಗೆ ಅಷ್ಟೇ ಬಾಕಿ. ಜಲಾಶಯ ವೀಕ್ಷಣೆಗೆ ಹರಿದು ಬರುತ್ತಿರುವ ಪ್ರವಾಸಿಗರು. ಅರಣ್ಯ ಇಲಾಖೆ ನಿರ್ಲಕ್ಷ್ಯ. ಬುಡ ಸಮೇತ ನೆಲ ಕಚ್ಚಿದ ರಸ್ತೆ ಬದಿಯ ಬೃಹತ್ ಗಾತ್ರದ ಮರ. ಸಂಪೂರ್ಣ ಕುಸಿದ ಮನೆ ಮೇಲ್ಛಾವಣಿ ವೃದ್ಧೆ ಪಾರು. ಬೆಳ್ಳಂಬಳಿಗೆ ನೂತನ ಜಿಲ್ಲಾಧಿಕಾರಿಗಳಿಂದ ಸಿಟಿ ರೌಂಡ್ಸ್. ವ್ಯಾಪಾರಸ್ಥರ ಸಮಸ್ಯೆ ಆಲಿಸಿದ ಡಿಸಿ ಲತಾ ಕುಮಾರಿ. ಸಮಸ್ಯೆ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚನೆ. ಮಲೆನಾಡು ಭಾಗದಲ್ಲಿ ನಿಲ್ಲದ ಮಾನವ ಪ್ರಾಣಿಗಳ ನಡುವಿನ ಸಂಘರ್ಷ. ಆಡು ಮೇಕೆಗಳು ಮೇಯುತ್ತಿದ್ದಾಗ ಚಿರತೆ ದಾಳಿ. ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಪರಿಶಿಷ್ಟ ಜಾತಿ ಕುಟುಂಬದವರಿಗೆ ಸಮೀಕ್ಷಾ ಅವಧಿ ವಿಸ್ತರಣೆ. ಜೂನ್ 30ರವರೆಗೆ ನಾಗರಿಕ ಸೇವಾ ಕೇಂದ್ರ ಅಥವಾ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿಬಿಸಿ ಟಿವಿ. ಸದ್ಯದ ಕಡೆ ನಮ್ಮ ನಡೆ.